ಸೊ ಇವತ್ತಿನ ಟಾಪಿಕ್ ಏನಂದ್ರೆ 16 to 8 ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಹೆಂಗೆ ಮಾಡೋದು ಅಂಥೇಳಿ. ಫಸ್ಟ್ 16 to 8 ಏನಂತ ನೋಡ್ಕೊಂಬರೋಣ. ಸೊ ಇದ್ರೊಳಗೆ 16 hour ಏನಂದ್ರೆ ಅದು ಫಾಸ್ಟಿಂಗ್ ವಿಂಡೋ, 8 hour ಏನಂದ್ರೆ ಈಟಿಂಗ್ ವಿಂಡೋ ಅಂಥೇಳಿ. ಅಂದ್ರೆ 16 hour ನೀವು ಕಂಪ್ಲೀಟಾಗಿ ಫಾಸ್ಟಿಂಗ್ ಮಾಡ್ಕೋತಾ ಇರ್ಬೇಕು. ಆಮೇಲೆ 8 hour ಏನು ಇರ್ತೈತಿ ಅದು ನಿಮ್ದು ಈಟಿಂಗ್ ವಿಂಡೋ. ಅಲ್ಲಿ ನಿಮ್ದು ಏನು ಬ್ರೇಕ್ಫಾಸ್ಟು, ಲಂಚ್, ಡಿನ್ನರ್ ಏನು ನೀವು ಪ್ಲ್ಯಾನ್ ಮಾಡಿರ್ತೀರಿ ಊಟ ಮಾಡೋದು, ನಿಮ್ಮ ಮೀಲ್ಸ್ ಏನಿರ್ತೈತಿ ಅಲ್ಲಿ ಅದನ್ನು ತಿನ್ಬೇಕು. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರನ ಭಾಳ ಫೇಮಸ್ ಪ್ಲ್ಯಾನ್ ಬರೋದಂದ್ರೆ 16:8 ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಪ್ಲ್ಯಾನ. ಯಾಕಂದ್ರೆ ಇದು ಸರ್ಕೇಡಿಯನ್ ರಿದಮ್ಗೆ ಸಿಮಿಲರ್ ಇರ್ತೈತಿ. ವೇಟ್ ಲಾಸ್ ಮಾತ್ರ ಆಗೇ ಆಕತಿ. ಸೊ ಹೀಗಾಗಿ ಈ ಪ್ಲ್ಯಾನ್ ಭಾಳ ಮಂದಿ ಇದನ್ನು ಫಾಲೋ ಮಾಡ್ತಾರೆ. ಯಾಕಂದ್ರೆ ಇದು ಡೇ ಟು ಡೇ ಲೈಫಿಗೂ ಭಾಳ ಈಸಿ ಐತಿ. ಯಾಕಂದ್ರೆ 8 hour ಈಟಿಂಗ್ ವಿಂಡೋ ಅಂದ್ರೆ ನೀವು ಅದ್ರಾಗ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ತಿನ್ನೋರಿದ್ರೆ ಕಂಪ್ಲೀಟಾಗಿ ಆ 8 hour ವಿಂಡೋ ಒಳಗೆ ಅವ್ರು ಅದನ್ನು ತಿನ್ಬೋದು. ಅದನ್ನು ಈಗ 4 hour 6 hour ಒಳಗೆ ನೀವು ಅದ್ರಾಗ 3 meals ಫಿಟ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಜಾಸ್ತಿ ಜನ ಮಾಡೋರು ಡೈಲಿ ಫಾಸ್ಟಿಂಗ್ ನಾವು ಮಾಡ್ಬೇಕು ಹೆಲ್ತ್ ಬೆನಿಫಿಟ್ ಸಂಬಂಧ ಅನ್ನೋರು 16:8 ಮಾಡ್ತಾರೆ. ಯಾಕಂದ್ರೆ 8 hour ಈಟಿಂಗ್ ವಿಂಡೋ ಸಿಗೋದ್ರಿಂದ ಅದ್ರೊಳಗೆ ಅವ್ರಿಗೆ ಭಾಳ ಫ್ಲೆಕ್ಸಿಬಲ್ ಟೈಮಿಂಗ್ ಸಿಗ್ತೈತಿ. ಇದ್ರೊಳಗೆ 16 ತಾಸು ಫಾಸ್ಟಿಂಗ್ ಇರ್ತೈತಿ. ಆಮೇಲೆ 8 ತಾಸು ನಿಮ್ದು ಈಟಿಂಗ್ ವಿಂಡೋ ಇರ್ತೈತಿ. ಎಷ್ಟೆಷ್ಟು ಟೈಮಿಂಗಪ್ಪ ನಾವು ಫಾಲೋ ಮಾಡ್ಬೇಕಂದ್ರೆ, ಸೊ ನಿಮ್ಮ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಪ್ಲ್ಯಾನನ್ನು ನೀವೇ ಕಂಡ್ಕೋರಿ. ನಿಮ್ಗೆ 16 ತಾಸು ಫಾಸ್ಟಿಂಗ್ ಮಾಡೋದಿದ್ರೂ ಅದು ನಿಮ್ಮ ಡೈಲಿ ರುಟೀನ್ ಮೇಲೆ ನೀವೇ ಅದನ್ನು ಫೈಂಡ್ ಔಟ್ ಮಾಡ್ಕೋಬೇಕು, ನಿಮಗೆ ಯಾವ್ದು ಈಸಿ ಆಕತಿ ಅಂಥೇಳಿ. ಸೊ ನೀವು ಅದನ್ನು ಹೆಂಗೆ ಮಾಡೋದು ಅಂಥೇಳಿ ನಾವೊಂದು ಆಲ್ರೆಡಿ ವಿಡಿಯೋ ಮಾಡೀನಿ, ಅದನ್ನು ಡಿಸ್ಕ್ರಿಪ್ಷನ್ಗೂ ಅದ್ರ ಲಿಂಕ್ ಹಾಕಿರ್ತೀನಿ, ಅದನ್ನು ಹೋಗಿ ನೋಡ್ರಿ. ಒಂದಿಷ್ಟು ಎಕ್ಸಾಂಪಲ್ ನಾ ಕೊಡ್ತೀನಿ ಹಂಗೆ ಟೈಮದ್ದು. ಸೊ ಇದ್ರೊಳಗೆ ಏನಂದ್ರೆ ಮುಂಜಾನೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಏನಂದ್ರೆ 8 hour ಆಕತಿ. ಮುಂಜಾನೆ 9 ಗಂಟೆಗೆ ನೀವು ಬ್ರೇಕ್ಫಾಸ್ಟ್ ಮಾಡಿರಂತಕೋರಿ. ಆಮೇಲೆ ಮಧ್ಯಾಹ್ನ 1 ಗಂಟೆಗೋ ಅಥವಾ 12ವರೆಗೋ ಊಟ ಮಾಡ್ರೆ ಇಲ್ಲಿ ಬ್ರೇಕ್ಫಾಸ್ಟು ಮಾಡ್ದಂಗೆ ಆಯ್ತು, ಮಧ್ಯಾಹ್ನ ಊಟನ ಆಯ್ತು. ಸಂಜೆ 5 ಗಂಟೆ ಒಳಗೆ 4 ಗಂಟೆನೋ 3 ಗಂಟೆಗೆ ಊಟ ಮಾಡಿ ಮುಗಿಸ್ರೆ ನಿಮ್ದು ರಾತ್ರಿ ಊಟನೂ ಮುಗೀತು. ಸೊ ಮುಂಜಾನೆ 9ರಿಂದ ಸಂಜೆ 5 ತನಕ ನಿಮ್ದು 8 hours ಈಟಿಂಗ್ ವಿಂಡೋ ಅಂದಂಗೆ. ಆಮೇಲೆ ಸಂಜೆ 5 ಗಂಟೆಯಿಂದ ನೀವು ಮತ್ತೆ ಮರುದಿನ ಮುಂಜಾನೆ 9 ತನಕ ಏನೂ ತಿನ್ನಬಾರ್ದು. ಅದೇ ಏನಂದ್ರೆ ನಿಮ್ದು 16 hour ಫಾಸ್ಟಿಂಗ್ ವಿಂಡೋ ಆಕತಿ. ಇದು ಅಷ್ಟು ಭಾಳ ಲೇಟ್ ಅನ್ನಿಸ್ತತಿ ಮುಂಜಾನೆ ತಿನ್ನೋದು ಅನ್ನೋರಿಗೆ. 9 ಭಾಳ ಲೇಟ್ ಆಕತ್ತಂದ್ರೆ ನೀವು 1 ತಾಸು ಹಿಂದೆ ತೊಗೊಂಬಂದ್ರೆ ಅಂದ್ರೆ 9 ಬದಲು 8 ಗಂಟೆ, ಮುಂಜಾನೆ 8ರಿಂದ ನೀವು ಸಂಜೆ 4 ತನಕ ನೀವು ತಿನ್ಬೋದು. ಅದು 8 hour ಈಟಿಂಗ್ ವಿಂಡೋ ಆಕತಿ. ಸೊ ನಾವು ಮುಂಜಾನೆ ಭಾಳ ಬ್ಯುಸಿ ಇರ್ತೀವಿ, ನಮಗೆ ಮುಂಜಾನೆ ಮೀಟಿಂಗ್ಗಳು ಇರ್ತಾವೆ, ನಾವು ಏನು ಅಂತ ಬ್ರೇಕ್ಫಾಸ್ಟ್ ತಿನ್ನುವಂಥ ಅದು ನಮ್ದು ನೇಚರ್ ಇಲ್ಲ, ನಾವು ಬ್ರೇಕ್ಫಾಸ್ಟ್ ಲೈಕ್ ಆಗಂಗಿಲ್ಲ. ಒಮ್ಮೆ ಊಟನ ಮಾಡ್ತೀವಿ ನಾವು ಅನ್ನೋರಿಗೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ನೀವು ಮಾಡ್ರೆ 8 hour ಈಟಿಂಗ್ ವಿಂಡೋ ಆಯ್ತು. ಆಮೇಲೆ ಅಲ್ಲಿಂದ ನೀವು ಮತ್ತೆ ಮರುದಿನ ನೆಕ್ಸ್ಟ್ ಮಧ್ಯಾಹ್ನ 12ಕ್ಕೆ ತಿನ್ಬೇಕು. ಸೊ ಅದು 16 hour ಫಾಸ್ಟಿಂಗ್ ಆಯ್ತು. ಮುಂಜಾನೆ 10 ಗಂಟೆಗೆ ನಾವು ಬ್ರೇಕ್ಫಾಸ್ಟ್ ತಿನ್ನಲಿ, ಊಟಾರ ಮಾಡಲಿ, ಅವಾಗ ಏನಾರ ನಾವು ತಿಂದ್ರೆ ಸಂಜೆ 6 ಗಂಟೆ ತನಕ ನಿಮ್ದು ಈಟಿಂಗ್ ವಿಂಡೋ ಇರ್ತೈತಿ. ಸೊ 6 ಗಂಟೆಗೆ ನೀವು ಊಟ ಮುಗಿಸ್ರೆ ಮತ್ತು ಮರುದಿನ 10 ಗಂಟೆಗೆ ನೀವು ಏನು ತಿನ್ನೋದಿರ್ತೈತಿ ಅದನ್ನ ತಿನ್ಬೇಕು. ಸೊ ಭಾಳ ಸಿಂಪಲ್ ಏನಂದ್ರೆ 8 hour ಈಟಿಂಗ್ ವಿಂಡೋ ಇರ್ತೈತಿ. ಆ ವಿಂಡೋ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂದ್ರೆ ಎಲ್ಲರದು ಡೈಲಿ ರುಟೀನ್ ಬೇರೆ ಬೇರೆ ಇರ್ತೈತಿ. ಈಟಿಂಗ್ ವಿಂಡೋ ಅದು ನಿಮ್ಮ ಲೈಫ್ ರುಟೀನ್ ಮೇಲೆ ನಿಮಗೆ ಹೆಂಗೆ ಬೇಕು ಹಂಗೆ ನೀವು ಸೆಲೆಕ್ಟ್ ಮಾಡ್ಕೋರಿ. ಸೊ ಫಾಸ್ಟಿಂಗ್ ವಿಂಡೋ ಅಂತೂ 16 ತಾಸು ಫಾಸ್ಟಿಂಗ್ ವಿಂಡೋ ಇರ್ತೈತಿ. ಸೊ ಯಾರಿಗಾರ ವೇಟ್ ಲಾಸ್ ಮಾಡ್ಕೊಳ್ಳೋದಿತ್ತಂದ್ರೆ ಇದು ಭಾಳ ಕಾಮನ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಪ್ಲ್ಯಾನ್. ಸೊ ಎಲ್ಲರೂ ಇದನ್ನು ಮಾಡ್ತಿರ್ತಾರೆ. ಬಟ್ ಎನಿವೇ ಯಾರಿಗೆ ಅವ್ರದ್ದು ರುಟೀನ್ ಮೇಲೆ ಕಂಫರ್ಟೇಬಲ್ ಏನಿರ್ತೈತಿ ಅದನ್ನು ಮಾಡ್ಬೇಕು. ಆಮೇಲೆ ಈಟಿಂಗ್ ವಿಂಡೋ ಬಗ್ಗೆ ಹೇಳ್ಬೇಕಂದ್ರೆ 8 ತಾಸು ಈಟಿಂಗ್ ವಿಂಡೋ ಐತೆ ಅಂತೇಳಿ ನಾ 8 ತಾಸು ತಿನ್ನಬಾರ್ದು, ಅದು ಒಟ್ಟೆ ಚಲೋ ಅಲ್ಲ. ಏನಂದ್ರೆ ಅದ್ರಾಗ ನೀವು 3 ಮೀಲು ಅಥವಾ 2 ಮೀಲು ಅದನ್ನಷ್ಟೇ ಫಿಟ್ ಮಾಡ್ಕೋರಿ. ಏನಂದ್ರೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಹಂಗಾರ ಪ್ಲ್ಯಾನ್ ಮಾಡ್ಕೋಬೇಕು, ಅಥವಾ ಲಂಚ್ ಅಥವಾ ಡಿನ್ನರ್ ಅದನ್ನಾರ ಪ್ಲ್ಯಾನ್ ಮಾಡ್ಕೋರಿ.
ನಿಮ್ಗೆ ಯಾವುದು ಕರೆಕ್ಟ್ ಐತಿ ಅದನ್ನು. ಬಟ್ ಏನಂದ್ರೆ ಇದ್ರಾಗ 8 ತಾಸು ನಂದು ಈಟಿಂಗ್ ವಿಂಡೋ ಐತೆ ಅಂತ ಹೇಳಿ ನಾ ಪ್ರತಿ ಅರ್ಧ ತಾಸು ಒಮ್ಮೆ ಹಂಗೆ ತಿನ್ಕೋತ ಇದ್ರೆ ಅದು ಫಾಸ್ಟಿಂಗ್ ಮಾಡ್ರೂ ಉಪಯೋಗ ಇಲ್ಲ. ಸೊ ಹಿಂಗಾಗಿ ಅದ್ರೊಳಗೆ ಈ ಈಟಿಂಗ್ ವಿಂಡೋದೊಳಗೆ ನೀವು ಮೀಲ್ಸನ್ನು ಪ್ಲ್ಯಾನ್ ಮಾಡಿರಿ, ಸ್ನ್ಯಾಕಿಂಗನ್ನು ಮಾಡಕ್ಕೆ ಹೋಗ್ಬೇಡ್ರಿ. ಅಂದ್ರೆ ಒಂದು ಈಟೀಟ ಹಣ್ಣು ತಿನ್ನಿ, ಆಮೇಲೆ ಮತ್ತು ಬೇರೆ ಸ್ನ್ಯಾಕ್ಸ್ ತಿನ್ನಿ ಅಂಗಡಿಯಾಗಿಂದ ಅಥವಾ ಮನ್ಯಾಗ ಮಾಡಿದ್ದು ಅದನ್ನು ತಿನ್ಬೇಡ್ರಿ. ಆ ಸ್ನ್ಯಾಕ್ಗಳನ್ನು ತಿನ್ನು ಚಟ ಬಿಡ್ಸಾಕನ ಇದು ಐತಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಪ್ಲ್ಯಾನ್. ಆದರೆ ಹಗಲೆಲ್ಲ ನಾವು ಬಾಯಾಗ ಏನು ಹಾಕೋಬಾರ್ದು ಫುಡ್ ಅನ್ನೋದು ನಾವು ತಪ್ಪಿಸಾಕನ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಪ್ಲ್ಯಾನ್ ಐತಿ. ಮತ್ತು ಹೆಚ್ಚಿನ ಫಾಸ್ಟಿಂಗ್ ನೀವು ಮಾಡ್ಬೇಕಾದ್ರೆ ಈಗ 16 ತಾಸು ನೀವು ಫಾಸ್ಟಿಂಗ್ ಮಾಡಿರಂತೇಳಿರಿ, ಮುಂದೋಗಿ ನೀವು 20 ತಾಸು 24 ತಾಸು ಫಾಸ್ಟಿಂಗ್ ಮಾಡ್ತೀರಂದ್ರೆ ಅವಾಗ ನೀವು ಈಟಿಂಗ್ ವಿಂಡೋ ಭಾಳ ಶಾರ್ಟ್ ಆಕತಿ. ಅವಾಗ ಏನಂದ್ರೆ ನೀವು ಮತ್ತು ಕಂಟಿನ್ಯೂಸ್ 4 ತಾಸು 3 ತಾಸು ತಿನ್ನಕ್ಕೆ ಬರೋಂಗಿಲ್ಲ. ಈಗ ನೀವು ನೋಡಿರಿ ಏನಂದ್ರೆ ನಾ ದಿನಕ್ಕೆ 20 ತಾಸು ಫಾಸ್ಟಿಂಗ್ ಮಾಡ್ತೇನೆ, 4 ತಾಸು ಈಟಿಂಗ್ ವಿಂಡೋ ಐತಿ. 4 ತಾಸು ನಂದು ಈಟಿಂಗ್ ವಿಂಡೋ ಇದ್ದರೂ ನಾ ದಿನ ಯೂಶ್ವಲಿ 1 ತಾಸು ಒಳಗೆ ನಾನು ಊಟ ಮುಗಿಸ್ತೇನೆ. ಯಾವಾಗರ ನಾನು ಒಂದೊಂದು ಸಲ ಅಷ್ಟೇ ಏನಂದ್ರೆ 2 ತಾಸು ಅಥವಾ 2.5 ತಾಸು ನಂದು ಕಂಟಿನ್ಯೂಸ್ 2.5 ತಾಸು ನಾನು ತಿಂತಿರಂಗಿಲ್ಲ. ಊಟ ಮುಗಿದ್ಮೇಲೆ ಒಂದು ಸ್ವಲ್ಪ ನಮ್ಗೆ ಗ್ಯಾಪ್ ಬಿಟ್ಟು ಆಮೇಲೆ ಲಾಸ್ಟಿಗೆ ನಂದು ಏನಾರ ಮತ್ತೊಂದು ಏನಾರ ಇರಲಿ, ಅದು ಸ್ವೀಟ್ ತಿನ್ನೋದಾಯ್ತು ಅಥವಾ ಐಸ್ ಕ್ರೀಮ್ ಆಯಿತು, ಡೆಸರ್ಟ್ ತಿನ್ನೋದಾಯ್ತು, ಏನೋ ಒಂದು ನಾವು ಮನ್ಯಾಗ ಮಾಡಿದ್ದಾಗಲಿ ಹೊರಗಿನ ತಂದದ್ದಾಗಲಿ ತಿನ್ನೋದಿತ್ತಂದ್ರೆ ನಾವು ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ತಿಂದಿರ್ತೀನಿ. ಯಾಕಂದರೆ ಒಮ್ಮೆ ಒಟ್ಟು ತಿನ್ನೋಕೆ ಆಗಂಗಿಲ್ಲ ಮನುಷ್ಯಾಗ. ಅದಕ್ಕಾಗಿನ 4 ಅವರ್ ಈಟಿಂಗ್ ವಿಂಡೋ ಇರ್ತೈತಿ. ಸೊ ಹೀಗಾಗಿ ಫೀಸ್ಟಿಂಗ್ ವಿಂಡೋ ಅಥವಾ ಈಟಿಂಗ್ ವಿಂಡೋದಾಗ ಭಾಳ ಮೈಂಡ್ಫುಲ್ ಇರ್ರಿ. ಹೊಟ್ಟೆ ತುಂಬ ತಿನ್ನಿರಿ, ಹೊಟ್ಟೆ ತುಂಬ ತಿನ್ನಕ್ಕಂತೂ ಬ್ಯಾಡ ಅನ್ನಕತ್ತೆಲ್ಲ. ಯಾವಾಗ ನೀವು ಬ್ರೇಕ್ಫಾಸ್ಟ್ ತಿಂತೀರಿ ಅದನ್ನು ಹೊಟ್ಟೆ ತುಂಬ ತಿನ್ನಿರಿ, ಅದ್ರೊಳಗೆ ಏನೂ ಕಡಿಮೆ ಮಾಡಬೇಡ್ರಿ. ಬಟ್ ಏನಂದ್ರೆ ನಡು ತಿನ್ನೋದನ್ನು ಅವಾಯ್ಡ್ ಮಾಡಿರಿ. ಸೊ 16:8 ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಪ್ಲ್ಯಾನ್ ಮಾಡೋರಿದ್ರೆ ಇಷ್ಟೇ ಪ್ಲ್ಯಾನ್, ಭಾಳ ಸಿಂಪಲ್ ಐತಿ. ಟೈಮನ್ನು ನಿಮ್ಮ ಅನುಕೂಲ ಪ್ರಕಾರ ನೀವು ಆರಿಸ್ಕೋರಿ. ನಾನು ಪರ್ಟಿಕ್ಯುಲರ್ ಆಗಿ ಇದೇ ಟೈಮ್ ಅಂತ ಹೇಳಕ್ಕೆ ಬರೋಂಗಿಲ್ಲ. ಅದು ಒಂದು ಜನರಲ್ 16:8 16 ಅವರ್ ಫಾಸ್ಟಿಂಗ್, 8 ಅವರ್ ಈಟಿಂಗ್ ವಿಂಡೋ. ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ ಜೋಡಿ ಶೇರ್ ಮಾಡಿರಿ. ಜಾಸ್ತಿ ಸಬ್ಸ್ಕ್ರೈಬರ್ ಆದ್ರೆ ನನಗೂ ಹುರುಪು ಬರ್ತೈತಿ ವಿಡಿಯೋ ಹೆಚ್ಚು ಮಾಡೋಕೆ. ಥ್ಯಾಂಕ್ ಯು.